ಹಾಕು ಹಾಳು ಮಾಡಾಕು ಮೊಬೈಲು. ನಿಮ್ಮಪ್ಪ ಅಂಬಾನಿ ಎಲ್ಲ ನಾಳೆ ಒಂದು ಹೊಸ ಮೊಬೈಲ್ ತಂದು ಕೊಡ್ಲಿಕ್ಕೆ ಮನೆ ಮುಂದೆ ದುಡ್ಡಿನ ಗಿಡ ನೆಟ್ಟಿಟ್ಟಿರಲ್ಲ. ಹೊಸ ಮೊಬೈಲ್ ಬೇಕು ಅಂದ್ರೆ ಬಂದು ಬಿಡುತ್ತೆ. ಅಮ್ಮ ಕೈ ತಪ್ಪಿತ್ತು. ಸಣ್ಣ ಮಗು ಅಲ್ಲ ನೀನು, ಕೈ ತಪ್ಪಿತ್ತು ಅನ್ಲಿಕ್ಕೆ. ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಲಿಕ್ಕೆ ಆಗದಿದ್ರೆ ಮೊಬೈಲ್ ಅಂತಕ್ಕೆ ನಿಂಗೆ? ಮೊಬೈಲ್ ಏನು ಒಡೆದೋಗಿಲ್ವಲ್ಲ ಅಮ್ಮ, ಇನ್ನೂ ಸರಿಯಾಗೇ ಇದೆ. ಇಷ್ಟೆಲ್ಲ ಯಾಕೆ ಬೈತೀಯ? ಈಗ ನಿನ್ ಮುಖ ಒಡೆದೋಗ್ತದೆ, ಸುಮ್ಮನೆ ಹೋಗಿ ಓದ್ಕೋ. ಅಮ್ಮ ಹೇರ್ ಕಟ್ಟಿಂಗ್ ಮಾಡಕ್ ಹೋಗ್ತಾ? ಹೋಗು, ಪೂರ್ತಿ ಸಣ್ಣ ಮಾಡಿ ಕಟಿಂಗ್ ಮಾಡ್ಕೋ ಬಾ. 2 ತಿಂಗಳು ಮತ್ತೆ ಕಟಿಂಗ್ ಹೋಗೋಕಿಲ್ಲ, ಹಂಗಿರ್ಬೇಕು ನೋಡು. ಅಮ್ಮ ಹೇರ್ ಕಟ್ಟಿಂಗ್ ಮಾಡ್ಕೊ ಬಂದೆ, ಸ್ನಾನ ಮಾಡಕ್ ಹೋಗ್ತಾ ಈಗ. ಎಲ್ಲಿ ತೋರ್ಸು. ಥೋ ನಿನ್ನ, ಹೆಂಗೋಗಿದ್ಯಾ? ಹಂಗೆ ಬಂದಿದ್ಯಲ್ಲೋ. ಕೂದಲು ನೋಡು, ಒಳ್ಳೆ ಕರೆಂಟ್ ಹೊಡೆದ್ ಕಾಗೆ ತರ ಇದೆ. ಅದೇನ್ ಅರ್ಧ ದುಡ್ಡು ಕೊಟ್ಕೊ ಬಂದ್ಯಾ? ಮುಂದೆಲ್ಲ ಹಂಗೆ ಇಟ್ಟಿದಾನಲ್ಲೋ ಕೂದ್ಲು. ಅಮ್ಮ ಇದೀಗಿನ ಫ್ಯಾಷನ್. ಏನ್ ಪ್ಯಾಸನ್ನು ದೇವ್ರಿಗೆ ಗೊತ್ತು. ಅಮ್ಮ ಪ್ಯಾಷನ್ ಅಲ್ಲ, ಫ್ಯಾಷನ್. ಇದೆಲ್ಲ ನಿಂಗೆ ಪ್ಯಾಷನ್ನು. ಕೊಡ್ಬೇಕು ಹುಚ್ಚಿನಾಯಿ, ಕೊಡು ಇಂಜೆಕ್ಷನ್. ಮಗ ಹೊಡಿ ಹೊಡಿ ಹೊಡಿ, ಮುಂದೆ ಮರ್ದಿಂದಿದ ನೋಡು. ಮಗ ಶೆಟ್ರಂಗಡಿಗೆ ಹೋಗಿ ಸರ್ಪ್ ಪ್ಯಾಕೆಟ್ ತಗೋಬಾ. ಕಡೆಗೆ ಹೋಗ್ತಾ ಅಮ್ಮ, ಪಬ್ಜಿ ಆಡ್ಬೇಕು ಈಗ. ಆಡು 3 ಹೊತ್ತು ಇನ್ನೂ ಪಬ್ಜಿ ಆಡು. ಇಡೀ ದಿನ ಇದೊಂದೇ ಅಲ್ವಾ ಕೆಲಸ ನಿಂಗೆ? ಇದಕ್ಕೆ ತಾನೇ ನೀನು 9 ತಿಂಗಳು ಹೊತ್ತು ಸಾಕಿದ್ದು. ಆಗಲ್ಲ ಅಮ್ಮ. ಹೇಳಿದ್ರು ನೀ ದೊಡ್ಡ ನಾಲಾಯಕ ಆಗ್ತೆ ಅಂತ ನಿಮ್ಮಜ್ಜಿ. ಆದ್ರೂ ನಿಂಗೆ ತಂದ್ಕೊಟ್ಟೆ ಮಾಡಿ ಈರುಳ್ಳಿ ಬಜ್ಜಿ. ಆನೆ ಸಾಕ್ದಂಗೆ ಸಾಕದೆ ವಿದ್ ಸಿಕ್ಕಾಪಟ್ಟೆ ಕಾಳಜಿ. ಇಡೀ ದಿನ ಇದ್ರಲ್ಲೇ ಬಿದ್ದಿರು ಹೇಳ್ಕೊಂಡು ಪಬ್ಜಿ. ತೋ ಅನಿಷ್ಟ. ಸಂಜೆ ಎಲ್ಲ ಯಾರು ಹೋಗ್ರು ಕಟ್ ಮಾಡ್ತಾರೆ? ಹೋಗು, ಬೆಳಿಗ್ಗೆ ಕಟ್ ಮಾಡೋಗು. ಅಮ್ಮ ಆಡಕ್ ಹೋಗ್ತೀನಿ. ತಡಿ ನಿಲ್ಲು. ಒಂಟಿ ಸೀನು ಅನಿಷ್ಟ, ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಮನೇಲಿ ಕೂತ್ಕೋ. ಏನು ಆಗೋದಿಲ್ಲ ಅಮ್ಮ, ನಾನು ಹೋಗ್ತೆ, ಸುಮ್ಮನೆ ಇರು. ಹೋಗು, ನನ್ನ ಮಾತಿಗೆ ಎಲ್ಲಿದೆ ಬೆಲೆ? ನಾ ಸುಮ್ಮನೆ ಅಡುಗೆ ಮಾಡೋಕೆ ಇರೋದಲ್ವಾ? 3 ಹೊತ್ತು ಮಾಡಾಕ್ತೀನಿ, ತಿಂದು ತೇಗ್ತಿರು. ಈ ಮನೇಲಿ ನಂಗೆ ಮರ್ಯಾದೆನೇ ಇಲ್ಲ. ಬೇಜಾರಾಗ್ಬೇಡ ಅಮ್ಮ, ಎಲ್ಲೂ ಹೋಗಲ್ಲ ಬಿಡು. ಮಗ ಹೋಗು, ಓದ್ಕೋ. ಅಮ್ಮ ನಂದು ಓದಾಗಿದೆ ಇವತ್ತು. ನಿಂದು ಓದಾಗಿಲ್ಲ, ಇಡೀ ದಿನ ಆಡ್ತಿದ್ದೆ ನೀನು ಇವತ್ತು. ನೋಡು ಸತ್ಯ, ಕರೆಂಟ್ ಹೋಯ್ತು. ಹೋಗಿ ಓದ್ಕೋ ಪುಟ ಈಗ. ಅಮ್ಮ ನಂಗೆ ಹಸುವೆ ಆಗ್ತಿಲ್ಲ, ನೀ ಊಟ ಮಾಡು. ನಿಂಗೆ ದೃಷ್ಟಿ ಆಗದೆ, ಅದಕ್ಕೆ ಹಸುವಾಗ್ತಿಲ್ಲ. ಮೊದಲು ತೋರಿಸ್ಕೊ ಬರಬೇಕು. ತಲೆನೋವು. ಯಾರ್ದೋ ಕಣ್ ಬಿದ್ದದೆ ನಿಂಗೆ, ಮೊದಲು ತೋರಿಸ್ಕೊ ಬರಬೇಕು. ಅಮ್ಮ ಎಕ್ಸಾಮಲ್ಲಿ 100ಕ್ಕೆ 99 ಮಾರ್ಕ್ಸ್ ಬಿದ್ದಿದೆ. ಯಾರ್ದೋ ದೃಷ್ಟಿ ಬಿದ್ದದೆ ನಿಂಗೆ, ಅದಕ್ಕೆ ಅಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ. ಮೊದಲು ತೋರಿಸ್ಕೊ ಬರಬೇಕು. ಅಮ್ಮ ಒಂದು ನಾಯಿ ತಗೊಳ್ಳುವ ಸಾಕ್ಲಿಕ್ಕೆ? ಬೇಡ ಕಂದ, ನೀ ಇದ್ದೀಯಲ್ಲ ಮನೇಲಿ, 3 ಹೊತ್ತು ಮನೇಲಿ ಇರ್ತೆ, ಮನೆ ಕಾಯ್ತಿರುವಂತೆ. ಏನಮ್ಮ ನೀನು? 24 ತಾಸು ಟಿವಿ ನೋಡ್ತಿರು. ನಿಂಗೇನು, ನಿಮ್ಮ ಅಪ್ಪ ಕರೆಂಟ್ ಬಿಲ್ ತುಂಬ್ತಾನಲ್ಲ, ಅದಂತ ಅಷ್ಟು ಮುಂದೆ ಹೋಗಿ ಕೂತ್ಕೊಳ್ತೆ. ಒಂದು ಕೆಲಸ ಮಾಡು, ಹೊಕ್ಕೊಂಡೇ ಬಿಡು ಟಿವಿ ಒಳಗಡೆ. ಚಸ್ಮಾ ಒಂದು ಬರುವುದದೆ, ಅದೊಂದು ಬಂದ್ಕೊಳ್ಳಿ. ಈ ಕಡೆ ಎಲ್ಲರೂ ಸೋಡಾ ಬುಡ್ಡಿ ಅಂತ ಕರೀಲಿ, ಗೊತ್ತಾಗುತ್ತೆ ನಿಂಗೆ. ಓದ್ಕೋ. ಯಾವಾಗ ನೋಡ್ರು ಟಿವಿ ನೋಡ್ತಿರ್ತಾನೆ ಕತ್ತೆ ತಂದು. ಅಮ್ಮ ಇವತ್ತು ಮಾರ್ಕೆಟ್ ಹೋಗಿದ್ದೆ, ಒಂದು ಶರ್ಟ್ ತಗೊಂಡೆ, ಸೂಪರ್ ಆಗಿದೆ, ಪ್ರೈಸು ಕಡಿಮೆನೆ. ಎಲ್ಲಿ ತೋರಿಸು ನೋಡುವ. ಅಯ್ಯೋ ಕತ್ತೆ, ಲೈಟ್ ಕಲರ್ ಟೀ ಶರ್ಟ್ ಯಾಕೋ ತಂದೆ? ಒಂದಿನ ಸ್ಕೂಲ್ಗೆ ಹಾಕೊಂಡೋದ್ರೆ ಗಾರೆ ಕೆಲ್ಸಕ್ಕೆ ಹೋಗೋಂತರ ಕಾಣುತ್ತೆ ಬಟ್ಟೆ. ಹಂಗಾದ್ರೆ ತೊಳೆದಾಕೋ. ಅದಕ್ಕೆ ಇದ್ನಲ್ಲ ನಾನು, ನಿಂದು ನಿಮ್ಮಪ್ಪಂದು ಬಟ್ಟೆ ತೊಳೆಯಕ್ಕೆ. ಯಾಕೆ ಆ ದೇವ್ರು ನಿಂಗೆ ಕೈ ಕೊಟ್ಟಿಲ್ವಾ? ನೀನೇ ತೊಳ್ಕೊ. ಸರಿ ಎಷ್ಟು ಕೊಟ್ಟು ತಂದೆ? 800 ಅಂತ ಸ್ಟಿಕ್ಕರ್ ಮೇಲಿತ್ತು ಅಮ್ಮ. 600 ರೂಪಾಯಿ ಕೊಟ್ಟು ತಂದೆ ಅಷ್ಟೇ. ಅಯ್ಯೋ ಶಿವನೇ ಶಂಭುಲಿಂಗ, 600 ರೂಪಾಯಿ ಅಲ್ಲ ಕಣೋ, 200 ರೂಪಾಯಿಗೆ ಸಂತಲ್ ಸಿಕ್ತಿತ್ತಲ್ಲವ ನಿಂಗೆ. ಮೊದ್ಲು ವಾಪಸ್ ಮಾಡ್ಕೋಬಾ. ಯಾವಾಗ ಪ್ರಪಂಚ ಜ್ಞಾನ ಬರುತ್ತೋ, ಯಾವಾಗ ದೊಡ್ಡವನಾಗ್ತೀಯೋ ನೀನು. ಈ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂದರೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ,
ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಬರ್ಕೊಂಡಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ನಲ್ಲಿ, ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಲ್ಲಿ ಇಷ್ಟ ಆದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.